ಹಾಯ್, ಇವತ್ತು ಶುಕ್ರವಾರದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆನೇ ಎದ್ದು ಈಚೆ ಕಡೆ ಎಲ್ಲ ಕಸ ಗುಡಿಸ್ಕೊಳ್ಳೋಣ, ಇವತ್ತು ವಾರ ಅಲ್ವಾ. ಹಾಗಾಗಿ ತುಳಸಿ ಗಿಡದ ಹತ್ರ ಎಲ್ಲ ಸ್ವಲ್ಪ ರಂಗೋಲಿ ಬಿಟ್ಟಿದ್ದೆ, ಹಾಗಾಗಿ ಅದೆಲ್ಲ ಕ್ಲೀನಾಗಿ ತೊಳ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೋ ವೆದರು ಸರಿಗಿಲ್ಲ, ನನ್ನ ಬಾಡಿನೂ ಸರಿಗಿಲ್ಲ. ಯಾಕೆ ಅಂದರೆ ಸ್ವಲ್ಪ ಜ್ವರ ಬಂದಂಗಿದೆ. ಇವಾಗೇನೋ ವೈರಲ್ ಫೀವರ್ ಅಂತ ಹೇಳ್ತಾ ಇದ್ದಾರೆ. ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಆದ್ರೂ ಸ್ವಲ್ಪ ಸುಸ್ತೆಲ್ಲ ಹಾಗೇ ಇದೆ. ಮಕ್ಕಳಿಗೆಲ್ಲ ಬಂದಾಯಿತು, ಇವಾಗ ನನಗೆ ಬಂದಿದೆ. ಹಾಗಾಗಿ ವಾಕಿಂಗು ಹೋಗೋಕ್ಕಾಗ್ತಾಯಿಲ್ಲ, ನಾನು ತುಂಬಾ ಸುಸ್ತಾಗ್ತಾಯಿದೆ. ಇನ್ನು ವಾಕಿಗೆ ಹೋದರೆ ಅಲ್ಲಿ ಸುಸ್ತಾದರೆ ಕಷ್ಟ ಅಂದ್ಬಿಟ್ಟು, ಯಾಕಂದರೆ ನಾನು ಫೋನ್ ಏನೂ ತೊಗೊಂಡೋಗಲ್ಲ. ಹಾಗಾಗಿ ಸುಮ್ಮನೆ ಆಮೇಲೆ ಸುಸ್ತಾಗಿ ಅಲ್ಲಿ ಕೂತಿಲ್ಲ, ಬಿದ್ದು ಏನಾರು ಆದರೆ ಏನು ಮಾಡೋದು ಅಂದ್ಬಿಟ್ಟು ಹೋಗಿಲ್ಲ. ನಾನು ಒಂದು ವಾರ ರೆಸ್ಟ್ ಮಾಡೋಣ ಅಂತ. ಯಾಕಂದರೆ ಇವಾಗ ಒಂಥರ ಧನುರ್ಮಾಸದ ಥರ ಆಗಿಬಿಟ್ಟಿದೆ. ಬೆಳಗ್ಗೆ ಹೊತ್ತು ಸಿಕ್ಕಾಬಟ್ಟೆ ಗಾಳಿ ಜಾಸ್ತಿ. ನನಗೆ ಗಾಳಿ ಜಾಸ್ತಿ ಇದ್ದರೆ ವೆದರ್ ನನಗೆ ಇಷ್ಟ ಆಗೋಲ್ಲ. ಯಾಕೆಂದರೆ ನನಗೆ ಆಗೋದಿಲ್ಲ, ನನ್ನ ಬಾಡಿಗೆ ಅದು ಮೂಗೊಳಗಿಂದ ನಂಗೆ ಗಾಳಿ ಹೋಗ್ಬಿಟ್ರಂತೂ ಮುಗೀತ ನನ್ನ ಕತೆ. ಒಂಥರ ಕಫ ಕಟ್ಕೊಂಡ್ಬಿಡುತ್ತೆ ಮೂಗಲ್ಲಿ, ಆಮೇಲೆ ಕಷ್ಟ, ತಲೆನೋವು, ತಲೆ ಭಾರ, ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಒಂದು ವಾರ ವಾಕಿಂಗ್ನ ಸ್ಕಿಪ್ ಮಾಡೋಣ ಅಂದ್ಬಿಟ್ಟು ನಿಲ್ಸಿದ್ದೀನಿ. ಹಾಗಾಗಿ ಬೆಳಗ್ಗೆ ಎದ್ದು ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಮಾಡೋದು ಅಂದ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಮಾಡೋಣ ಈಚೆ ಕಡೆ ಅಂತ ಎದ್ದು ಬಂದು ಕೂತಿದ್ದೀನಿ. ತಣ್ಣ ಗಾಳಿ ಬೇರೆ ಬೀಸ್ತಾ ಇದಲ್ವ, ಹಾಗಾಗಿ ಒಳಗಿದ್ದು ಎದ್ದು ಬೋರಾಗಿತ್ತು, ಮಲಗಿದ್ದೆ. ಎಲ್ಲ ಮಲಗಿದ್ದಾರೆ ಇನ್ನೂ ಹುಡುಗರು ಎಲ್ಲರೂ. ಹಾಗಾಗಿ ಒಂದು 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಏನು ತಿಂಡಿ ಮಾಡೋದು. ಚಪಾತಿ ಮಾಡೋಣ ಅಂತ ಪ್ಲ್ಯಾನಿಂಗ್ ಇತ್ತು ಆ್ಯಕ್ಚುಲಿ, ಆದರೆ ಚಪಾತಿ ಲಟ್ಸಿ ಅದಕ್ಕೆ ಪಲ್ಯ ಮಾಡೋಕ್ಕೆ ಇನ್ನೂ ಟಯರ್ಡ್ ಆಗುತ್ತೆ. ಹಾಗಾಗಿ ಸ್ವಲ್ಪ ವಾಂಗಿಬಾತ್ ಗೊಜ್ಜಿದೆ, ಅದನ್ನೇ ಮಾಡ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಮಗಳಿಗೆ ಲಂಚ್ ಬಾಕ್ಸ್ ಬೇಕಲ್ವ, ಹಾಗಾಗಿ ಮತ್ತು ನಮಗೂ ತಿನ್ನೋದಕ್ಕೆ ಬೇಕು. ಇನ್ನು ಹೋಟ್ಲಿಂದ ತಂದರೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅಷ್ಟೊಂದು. ಹಾಗಾಗಿ ಇವಾಗ ರೈಸ್ಗೆ ಇಟ್ಕೊಂಬಿಡೋಣ ಅಂತ ರೈಸ್ಗೆ ಇಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಾಫಿಗೆ ಹಾಲು ಕಾಯಕ್ಕೆ ಇಟ್ಕೋಬೇಕು. ನಮ್ಗೆ ಎಷ್ಟೇ ಹುಷಾರಿಲ್ಲ ಅಂದರೂ ನಾವು ಅಡುಗೆ ಮನೆ ಡಿಪಾರ್ಟ್ಮೆಂಟ್ ಮಾತ್ರ ಬಿಟ್ಕೊಡೋ ಮಾತೇ ಇಲ್ಲ, ಮಾಡಲೇಬೇಕು ನಾವು. ಒಂಚೂರು ಸುಧಾರಿಸ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ರೆಸ್ಟ್ ಮಾಡಿಕೊಂಡು ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಹಾಗಾಗಿ ಕಿಚನಿಗೆ ಬಂದಿದ್ದೀನಿ. ಇವಾಗ ಅನ್ನಕ್ಕಿಡೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡು ಒಂದು ಕಡೆ ಕಾಫಿ ಮಾಡೋದಕ್ಕೆ ಇಟ್ಕೊಳ್ತೀನಿ. ಇನ್ನೇನು ಮಾಡೋದು, ದೋಸೆ ಎಲ್ಲ ತೊಗೊಂಬಂದು ತಿನ್ಬೋದು, ಇಲ್ಲ ಇಡ್ಲಿ ತಂದು ತಿನ್ಬೋದು. ನನಗೇನೋ ಅಷ್ಟಿಷ್ಟ ಆಗೋದಿಲ್ಲ. ಮತ್ತು ಇನ್ನೊಂದು ಟೈಮಿಗೆ ಮಾಡಲೇಬೇಕಲ್ವ ಅಡುಗೆ ತಿಂಡಿ ಅಂತ. ಹಾಗಾಗಿ ಇರೋದನ್ನೇ ಮೇಂಟೈನ್ ಮಾಡೋಣ ಅಂದ್ಬಿಟ್ಟು ವಾಂಗಿಬಾತ್ ಗೊಜ್ಜಿಟ್ಕೊಂಡಿದ್ದೆ, ಹಾಗಾಗಿ ಅದಕ್ಕೆ ರೈಸ್ ಇಟ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಮನೆಯಲ್ಲಿ ವಾಂಗಿಬಾತ್ ಗೊಜ್ಜು, ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಕೊಂಡ್ಬಿಡಿ. ಈ ಥರ ನಮ್ಮ ಕೈಲಿ ಆಗೋದೇ ಇಲ್ಲ ಅಂದಾಗ ಒಂದು ಸ್ವಲ್ಪ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಅಟ್ಲೀಸ್ಟ್ ನಮಗೆ ತಿನ್ನೋಕ್ಕಾಗ್ದಿರೋ ಮಕ್ಳಿಗಾದರೂ ಮಾಡಿಕೊಡ್ಬೋದು. ಮಕ್ಳಿಗೂ ಹೋಟ್ಲದ್ದು ಕೊಡೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ಡ್ಯೂಟಿ ಹೆಂಗೆ ಆನ್ ಮಾಡ್ಕೊಂಡವ್ರೆ ಅಂತ ನಮ್ಮ ಬಾಸು ಮೆಡಿಸಿನ್ಸ್ ಎಲ್ಲ ಎತ್ತಿಟ್ಕೊತಾವನೆ. 20 ರೂಪಾಯಿ ಅಂತೆ ನೋಡ್ರಿ ಮೆಡಿಸನು. 70 ಇನ್ನ ಬೆಡ್ ಎತ್ತಿಲ್ಲ, ಹೆಂಗಾಡ್ತಾನೆ ನೋಡ್ರಿ ನಮ್ಮನೆ ಸುಬ್ಬ. ಚಿನಿ ಹಾಯ್ ಮಾಡು, ಗುಡ್ ಮಾರ್ನಿಂಗ್ ಮಾಡಿ ಎಲ್ಲರಿಗೂ. ಇಲ್ಲಿ ನೋಡ ಪಪ್ಪು, ಗುಡ್ ಮಾರ್ನಿಂಗ್ ಮಾಡೆ. ಬೇಡ, ಅವನಿಗೆ ವಿಡಿಯೋ ಮಾಡಬಾರ್ದು ಅವನಿಗೆ ಮುದ್ದುಗೆ. ಹೇಳು ನೋಡು, ರಾತ್ರಿ ಅರ್ಧ ಹೋಮ್ವರ್ಕ್ ಬರ್ದಿದ್ಲು, ಬೆಳಗ್ಗೆ ಬೇಗ ಹೋಮ್ವರ್ಕ್ ಬರ್ದು ಇವಾಗ ಮತ್ತೆ ಮನ್ಗವಳೆ. ತಲೆ ಬಚ್ತೀನಿ ಎದಾಳು. ಗೊಮ್ಮು ಸಾಕ, ಹಾಸಿಗೆ ಮೇಲೆ ತಂದಿಕ್ಕಿರೋದು. ಅಲ್ಲಿ ನೋಡಲ್ಲ ರಂಗೋಲಿ ಬಿಡೋದು ಎಲ್ಲ ತಗೊಬಂದಿಕ್ಕವನು ಹಾಸಿಗೆ ಮೇಲೆ. ಗಬ್ಬ ನಿಮ್ಮನೇಲಿ ಹಿಂಗೆ ಮಾಡ್ತಾರ ಮಕ್ಕಳು? ಬೆಳಗ್ಗೆ ಎದ್ದಾಗ ನೋಡ್ರಿ ಹೆಂಗಾಡ್ತಾರೆ ನಮ್ಮ ಹುಡುಗರು. ರಾತ್ರಿ ಹೋಮ್ವರ್ಕ್ ಬರೆಯೋಕ್ಕಾಗಿಲ್ಲ, ರಿವಿಷನ್ ಜಾಸ್ತಿ ಕೊಟ್ಟವ್ರೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಇವಾಗ ಬಂದು ಟೈಮು 1 ಗಂಟೆ ಆಗಿದೆ. ಸೊ ಇವಾಗ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ದೇವರ ಪೂಜೆ ಎಲ್ಲ ಮುಗಿಸಿ ನನ್ನ ಮಗನೆಲ್ಲ ಮಲಗಿಸಿ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಆಗಿದೆ. ಸೊ ಇವತ್ತು ಬಂದು ಶುಕ್ರವಾರ ಅಲ್ವಾ, ಹಾಗಾಗಿ ಪೂಜೆ ಮಾಡಲೇಬೇಕು, ಮಿಸ್ ಮಾಡೋಂಗಿಲ್ಲ. ಹಾಗೆ ತುಂಬ ದಿವಸ ಆಗ್ಬಿಟ್ಟಿತ್ತು. ನಾನಂತೂ ಬ್ಯಾಕ್ ಟು ರೀಲ್ಸ್ ಮಾಡೋ ಅಷ್ಟು ಸಾಕಾಗೋಯಿತು. ಏನೋ ಸಿಕ್ಕಾಬಿಟ್ಟೆ ಫೆಸ್ಟಿವಲ್ ಬಂದಿದ್ದರಿಂದ ಮನೆ ಕ್ಲೀನಿಂಗು, ಹಬ್ಬ ಮಾಡೋದು ಇದೇ ಆಗಿತ್ತು. ಸೊ ನಾನು ಬಂದು ರೀಲ್ಸ್ ಮಾಡೋದಕ್ಕೆ ಇಂಟ್ರೆಸ್ಟೇ ಕೊಟ್ಟಿರಲಿಲ್ಲ. ಅಂದರೆ ಇಂಡಿವಿಜುವಲ್ ಆಗಿ ನಮ್ಮ ಮನೆಯವ್ರ ಜೊತೆ ಕಾಮಿಡಿಗೆ ಅದು ಇದು ಮಾಡ್ತಾ ಇರ್ತೀನಿ. ಬಟ್ ನಾನು ಇಂಡಿವಿಜುವಲಾಗಿ ಮಾಡಿದ್ದು ಇವತ್ತೇ, ತುಂಬ ದಿವಸನೇ ಆಗಿತ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ರೀಲ್ಸ್ ಮಾಡಿ ಇವಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗ ಮಲಗಿದ್ದಾನೆ. ಸೊ ಒಂಥರ
ಪಾಸಿಟಿವ್, ಒಂಥರ ನೆಮ್ಮದಿ, ಒಂಥರ ರೀಲ್ಸ್ ಮಾಡಲೇಬೇಕು, ಏನೇ ಆದರೂ ಒಂದೋ ಇಲ್ಲ ಎರಡೋ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಆಲ್ಮೋಸ್ಟ್ ರೀಲ್ಸ್ ಮಾಡೋದ್ರಿಂದ ನಮಗೆ ತುಂಬ ಖುಷಿ ಕೊಡೋದು ಅಂದರೆ ಅದೇ. ಕೆಲವರು ಒಬ್ಬೊಬ್ರಿಗೆ ಒಂದೊಂದು ಖುಷಿ ಕೊಡ್ತು, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ. ಸೊ ನನಗೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದೇ ತುಂಬ ಇಷ್ಟ. ಸೊ ಹಾಗಾಗಿ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ರೀಲ್ಸ್ ಮಾಡಿದ್ದೀನಿ, ಜೊತೆಲಿ ಹೊಸ ಟಾಪ್ ತಗೊಂಡಿದ್ದೀನಿ ಅಂತಂದಿರೋದು, ಅದರಿಂದ ತುಂಬಾ ಖುಷಿ ಆಯಿತು. ಮೆಸೇಜ್ ಬರ್ತಾ ಇದೆ ಯಾರ್ದು, ಹಾಗಾಗಿ ಲೈಕ್ಸ್ ಮಾಡ್ತಾ ಇರ್ತಾರಲ್ಲ, ಅದು ಏನೋ ಕಟ್ಟಾಯ್ತೇನೋ ಅಂದ್ಕೊಂಡೆ. ಸೊ ಇವತ್ತು ಪೂಜೆ ಎಲ್ಲ ಮುಗಿಸಿದ್ದೀನಿ. ಸಾಂಬಾರು ಏನು ಮಾಡೋಂಗಿಲ್ಲ, ಯಾಕೆ ಅಂದರೆ ನಾನು ಆಲ್ರೆಡಿ ನೆನ್ನೆನೇ ಮಸೊಪ್ಪು ಸಾಂಬಾರು ಮಾಡಿಟ್ಟಿದ್ದೆ. ಯಾಕೆಂದರೆ ಸ್ವಲ್ಪ ಯಾಕೋ ಫೀಲಿಂಗ್ ಸರಿಗಿಲ್ಲ, ಅಂದರೆ ಒಂಥರ ಹುಷಾರಿಲ್ಲದೆ ಇರೋ ಥರ ಫೀಲಿಂಗು. ರಾತ್ರಿ ಒಂದು ಟ್ಯಾಬ್ಲೆಟ್ ತಂದುಕೊಟ್ಟಿದ್ರು ನಮ್ಮ ಮನೆಯವರು, ನುಂಗಿದ್ದೆ, ಸ್ವಲ್ಪ ಪರವಾಗಿಲ್ಲ. ಬಟ್ ಇವಾಗ ಇನ್ನೂ ಒಂದು ನುಂಗಬೇಕು, ನುಂಗೇ ಇಲ್ಲ. ಅದು ಎಲ್ಲ ಹಾಕಿದ್ದೀನೋ ಗೊತ್ತಿಲ್ಲ. ಸಿಪ್ಪೆ, ಸೊ ಸಿಪ್ಪಲ್ ಅಂತ ಮಾತ್ರ ತಂದುಕೊಟ್ಟಿದ್ರು ಜ್ವರಕ್ಕೆ. ಬಟ್ ಯಾರು ತೊಗೊಂಡು ನುಂಗಬೇಡಿ, ನಾನು ಸುಮ್ಮನೆ ರ್ಯಾಂಡಮಾಗಿ ಕೆಲವೊಂದು ಸರ್ತಿ ಮೆಡಿಕಲ್ ಸ್ಟೋರಲ್ಲಿ ತರಿಸ್ಕೊಂಡು ನುಂಗೋದು. ನಾನು ಹೇಳ್ದೆ ಅಂತ ನುಂಗಕ್ಕೆ ಹೋಗಬೇಡಿ ಆಮೇಲೆ, ಓಕೆನಾ? ಫಸ್ಟೇ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ನೀವು ನುಂಗಿದ್ರಿ, ಅದಕ್ಕೆ ನಾವು ತರಿಸ್ಕೊಂಡು ನುಂಗಿದ್ವಿ ಅಂತೆಲ್ಲ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನಾನು ಕೆಲವೊಂದು ಸರ್ತಿ ತೀರಾ ಆಗಲೇ ಇಲ್ಲ ಅಂದಾಗ ಮೆಡಿಕಲ್ ಸ್ಟೋರ್ಗೆ ಹೋಗೋದು ಉಂಟು. ಸದ್ಯಕ್ಕೆ ಮೆಡಿಕಲ್ ಸ್ಟೋರ್ಗೆ ಹೋಗಿ ತೊಗೊಬಂದು ನುಂಗ್ತೀನಿ. ಆಮೇಲೆ ಏನು ಮಾಡ್ತೀನಿ, ಅದಕ್ಕೂ ಕ್ಲಿಯರ್ ಕಂಪ್ಲೀಟ್ ಆಗಿಲ್ಲ ಅಂದಾಗ ಮಾತ್ರ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಬಿಡ್ತೀನಿ. ಸೊ ರಾತ್ರಿ ಸಿಕ್ಕಾಬಿಟ್ಟೆ ಯಾಕೋ ಆಗ್ತಾ ಇರಲಿಲ್ಲ ಹೆಲ್ತು, ಹಾಗಾಗಿ. ಸೊ ಸಾಂಬಾರೆಲ್ಲ ರೆಡಿ ಇದೆ, ಏನು ಮಾಡೋ ಹಾಗಿಲ್ಲ. ದೇವ್ರ ಪೂಜೆನ ಮುಗಿಸಿದ್ದೀನಿ, ತೋರಿಸ್ತೀನಿ ಬನ್ನಿ. ನೋಡ್ತಾ ಇರ್ಬೋದು, ದೇವ್ರ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವತ್ತು ಬಂದು ಬೆಳಿಗ್ಗೆ, ರಾತ್ರಿ ನಮ್ಮ ಮನೆಯವ್ರು ಬಂದಿದ್ದು ಲೇಟು, ಹಾಗಾಗಿ ಒಂದು ನಿಮಿಷ ಇರಿ, ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ, ಇಲ್ಲಾಂದರೆ ಮತ್ತೆ ಮರ್ತೋಗ್ಬಿಡ್ತೀನಿ. ಅವ್ರು ತುಂಬಾ ಬ್ಯುಸಿ ಇದ್ದಾರೆ ಈ ನಡುವೆ, ಅಂತೂ ನನ್ನ ಕೈಯೇ ಸಿಗ್ತಾಯಿಲ್ಲ, ಹಾಗಾಗ್ಬಿಟ್ಟಿದ್ದಾರೆ. ರಾತ್ರಿ ಬಂದಿದ್ದೆ ಅವರು 8:30. ಸೊ ಹಾಗಾಗಿ 8:30ನೂ ಅಲ್ಲ, 9:30 ಬಂದಿದ್ದವರು. ಹೂವು ಏನೂ ತಂದಿರಲಿಲ್ಲ. ಬೆಳಿಗ್ಗೆ ಹೋಗಿ ಶ್ರೀನಗರಲ್ಲಿ ಒಂದು ಮಾರು 80 ರೂಪಾಯಿ ಅಂದರು. 80 ರೂಪಾಯಿದು ಒಂದು ಮಾರು, 100 ರೂಪಾಯಿದು ಒಂದು ಮಾರು, 2 ಮಾರು ತೊಗೊಂಡು ಬಂದೆ. ಯಾಕೆಂದರೆ ನಾಳೆ ಸ್ಯಾಟರ್ಡೇನೂ ಪೂಜೆ ಮಾಡಬೇಕು, ಮತ್ತು ಇನ್ನು ಸೋಮವಾರಕ್ಕೂ ಬೇಕು, ಒಂದೇ ಸತಿ ಎಲ್ಲದಕ್ಕೂ ಆಗುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದೆ. ಹಾಗಾಗಿ ಬೆಳಿಗ್ಗೆ ಶಾಪ್ ಮಾಡ್ಕೊಂಬಂದಿದ್ದು. ಹಣ್ಣು, ವೀಳ್ಯದೆಲೆ ಕಳ್ಸೋಕ್ಕಂತೂ ಇಲ್ಲೆಲ್ಲೂ ವೀಳ್ಯದೆಲೆ ಸಿಗೋದೇ ಇಲ್ಲ, ಸುಮ್ಮನೆ ಹುಡ್ಕೋದು ವೇಸ್ಟು. ಅದ್ರ ಬದಲು ಶ್ರೀನಗರ ಬೆಸ್ಟು. ನಾನು ಯಾವಾಗಲೂ ಅಲ್ಲೇ ತರೋದು, ರೆಗ್ಯುಲರಾಗಿ ಸಿಗುತ್ತೆ. ಯಾಕಂದರೆ ಸೆಂಟರ್ ಪಾಯಿಂಟ್ ಶ್ರೀನಗರ, ಇಲ್ಲಿ ಸರೌಂಡಿಂಗಲ್ಲಿ ಕಂಪಲ್ಸರಿ ಸಿಗುತ್ತೆ ಅಲ್ಲಿ. ಹಾಗಾಗಿ ಅಲ್ಲಿ ತೊಗೊಂಡು ಬಂದೆ. ಎಷ್ಟು 10 ಎಲೆಗೂ ಏನೋ 40 ರೂಪಾಯಿ ಕೊಟ್ಟಿದ್ದೀನಿ, ಅಷ್ಟು ರೈಟ್ ಆಗಿದೆ. ಹಾಗಾಗಿ ಗಂಟ್ಲು ಇನ್ನೂ ಸರಿ ಹೋಗಿಲ್ಲ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ತಿಂದಾಗಲೇ ತಿನ್ನಬೇಕಿತ್ತು, ಅದು ಇದು ಕೆಲಸ ಅಂದ್ಕೊಂಡೆ ಆಗಲಿಲ್ಲ. ಇವತ್ತು ವಾಂಗಿಬಾತ್ ಗೊಜ್ಜು ಕಲಿಸಿದೆ, ತಿಂಡಿ ಏನು ಮಾಡೋಕ್ಕೆ ನನ್ನ ಕೈಲಿ ಆಗಲಿಲ್ಲ. ಸೊ ಸಾಂಬಾರು ರೆಡಿ ಇದೆ, ನೆನ್ನೆದೆ ಮಸೊಪ್ಪು ಮಾಡಿಕ್ಕಿದ್ದೀನಿ. ನೆನ್ನೆದೆ ಅಂದರೆ ನೆನ್ನೆ ನೈಟ್ ಮಾಡಿ ಇಟ್ಕೊಂಬಿಟ್ಟೆ, ಯಾಕಂದ್ರೆ ತುಂಬಾ ಹುಷಾರಿರಲಿಲ್ಲ. ಮತ್ತಿನ್ನು ಜಾಸ್ತಿ ಆಗ್ಬಿಟ್ರೆ ಮಕ್ಕಳಿಗೆ ಊಟ ಬೇಕು, ಮತ್ತು ಹೋಟ್ಲದ ಊಟ ಅಡ್ಜಸ್ಟ್ ಆಗಲ್ಲ ಹುಷಾರಿಲ್ಲದೆ ಇರುವಾಗ. ಹುಷಾರಿಲ್ಲ ಅಂದರೂ ಒಂದು ಮುದ್ದೆ ಆದರೂ ಮಾಡ್ಕೊಂಡು ತಿನ್ಬಿಡ್ಬೋದು, ಹೋಟ್ಲ್ ಊಟ ಅಂತೂ ನಮ್ಗೆ ಅಡ್ಜಸ್ಟೇ ಆಗಲ್ಲ. ಹಾಗಾಗಿ ಸಾಂಬಾರು ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ಇಷ್ಟಾಗಿತ್ತು ಇವತ್ತಿನ ಕತೆ. ನನ್ನ ಮಗ ಇವಾಗ ಮಲಗಿದ್ದಾನೆ, ಸ್ವಲ್ಪ ಆರಾಮು. ಇವಾಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ನಾನು ತೋರಿಸ್ತೀನಿ ಬನ್ನಿ. ಮಲಗಿದ್ದಾನೆ, ಹಾಗಾಗಿ ನನಗೆ ಆರಾಮಾಗಿದೆ. ನೋಡಿ ಹೆಂಗೆ ಪಚ್ಕೊಂಡಿದೆ ಮುದ್ದು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದಾನೆ ಅವನು. ಅವನಿಗೂ ಪಾಪ ಹುಷಾರಿರಲಿಲ್ಲ. ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ, ಕೋಲ್ಡ್ ಎಲ್ಲ. ಲೈಟ್ ಆಫ್ ಮಾಡಿಬಿಡ್ತೀನಿ, ಇಲ್ಲಿ ಸುಮ್ಮನೆ ಅನ್ನೆಸೆಸರಿ ಉಡುತ್ತಾ ಇರುತ್ತೆ. ಸೊ ಇಷ್ಟಾಗಿತ್ತು ಇವತ್ತಿಂದು ಬೆಳಿಗ್ಗೆದು ವ್ಲಾಗು. ಓಕೆ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ಹುಷಾರಿಲ್ಲ ಅಂದ್ಬಿಟ್ಟು ಬಜ್ಜಿ ಮಾಡ್ಕೊಂಡು ತಿಂತಾಯಿದ್ದೀನಿ ಅಂದ್ಕೋಬೇಡಿ. ನೆನ್ನೆದೇ ಮಸೊಪ್ಪು ಸಾಂಬಾರು ಇತ್ತು ಅಂದೆ ಅಲ್ವಾ, ಹಾಗಾಗಿ. ಮತ್ತು ನನ್ನ ಮಗಳನ್ನ ಬೇರೆ ಕರ್ಕೊಂಬಂದಿರಲಿಲ್ಲ, ಅವ್ರಿಗೂ ಸ್ವಲ್ಪ ತಿನ್ನೋಕ್ಕಿರಲಿ ಅಂದ್ಬಿಟ್ಟು ಕ್ಯಾಪ್ಸಿಕಮ್ ಇತ್ತು ಮನೇಲಿ, ಹಾಗಾಗಿ ಬಜ್ಜಿ ಮಾಡ್ತಾಯಿದ್ದೀನಿ. ಏನೋ ಒಂಥರ ಸ್ವಲ್ಪ ಸೈಡ್ ಡಿಶ್ ಇದೆ, ಸ್ವಲ್ಪ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಊಟ ಅಂತ ಅಷ್ಟೇ. ಸೊ ಈ ಥರ ಬಜ್ಜಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ. ನಿಮ್ಗೆ ಯಾರಿಗೆಲ್ಲ ಬಜ್ಜಿ ಇದ್ದರೆ ಇಷ್ಟ ಆಗುತ್ತೆ ಊಟದ ಜೊತೆಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ತುಂಬಾ ಹುಷಾರಿಲ್ವಲ್ಲ, ಇನ್ನು ಮತ್ತೆ ಸ್ಕೂಲ್ ಹತ್ರ ಹೋದರೆ ಅವನು ಎತ್ಕೊಂಡು ಹೋಗಿ ಕರ್ಕೊಂಡು ಬರೋ ಅಷ್ಟರಲ್ಲಿ ಇನ್ನೂ ಸುಸ್ತಾಗುತ್ತೆ ಅಂದ್ಬಿಟ್ಟು ನನ್ನ ಮಗಳಿಗೆ ಹೇಳಿದ್ದೆ, ನೀನೇ ಬಾಚಿನು 1-2 ದಿವಸ ಅಂದ್ಬಿಟ್ಟು
ಬರ್ತಾಳೆ ಪಾಪ ಅವಳು. ಇಲ್ಲಿ ಅಕ್ಕಪಕ್ಕದಲ್ಲಿ ರೋಡ್ಗಳಲ್ಲೆಲ್ಲ ಅವ್ರ ಸ್ಕೂಲವರು ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅವ್ರ ಜೊತೆಲಿ ಬಂದುಬಿಡ್ತಾಳೆ. ಸೊ ಅಷ್ಟು ಟೆನ್ಷನ್ ಇಲ್ಲ ನನಗೆ. ಸೊ ಆದರೂ ನನಗೂ ಸಿಕ್ಕಾಬಿಟ್ಟು ಸುಸ್ತಾಗ್ತಾಯಿದೆ, ಆಗೋದಿಲ್ಲ ಪಾಪುನ ಎತ್ಕೊಂಡು ಹೋಗೋಕ್ಕೆ. ಅವನೊಂದು ಸ್ವಲ್ಪ ದೂರ ನಡೀತಾನೆ, ಒಂದು ಸ್ವಲ್ಪ ದೂರ ನಡೆಯಲ್ಲ, ಹಾಗಾಗಿ ಕರ್ಕೊಂಡು ಹೋಗಲಿಲ್ಲ. ಅವಳು ಬರ್ತಾಳೆ ಇನ್ನೇನು, ಅದಕ್ಕೆ ಬಜ್ಜಿ ಮಾಡ್ತಾಯಿದ್ದೀನಿ. ಬಜ್ಜಿ ಎಲ್ಲ ರೆಡಿಯಾಗಿದೆ ನೋಡಿ. ಮಸೊಪ್ಪು ಸಾರು ಬಿಸಿ ಬಿಸಿ ಅನ್ನೋದ ಜೊತೆ ಬಜ್ಜಿ, ಮಧ್ಯಾಹ್ನದ ಊಟ ರೆಡಿ ಆಯಿತು. ತುಂಬಾ ಚೆನ್ನಾಗಿತ್ತು, ಮಸೊಪ್ಪು ಅಂತೂ ಸಖತ್ತಾಗಿತ್ತು. ನಂಗೆ ಬೇಳೆ ಸಾರಿಗಿಂತ ಈ ಥರ ಸೊಪ್ಪು ಸಾರೇ ತುಂಬ ಇಷ್ಟ ಆಗೋದು. ಒಂದೊಳ್ಳೆ ಒಬ್ಬಳೆ ನಾನು ಹೋಗಿಲ್ಲ ಸ್ಕೂಲ್ ಹತ್ರ, ಅದಕ್ಕೆ ಮನ್ಗವನೆ. ಏಕೆ ಆಗುತ್ತೆ, ಬಾ ಆಯಿತು. ಸೊಪ್ಪು ಸಾರು ಮಾಡಿದ್ನಲ್ವ, ನಾನು ಸೊಪ್ಪು ತಂದಾಗೆಲ್ಲ ಮೆಂತ್ಯ ಸೊಪ್ಪೆಲ್ಲ ತೊಗೊಂಬಂದು ಇಟ್ಕೊಂಡಿರ್ತೀನಿ. ಸೊ ನಾಳೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಬಾತ್ ಮಾಡೋಣ, ಮೆಂತ್ಯ ಬಾತು ಅಂದ್ಬಿಟ್ಟು ಬಟಾಣಿ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದೀನಿ. ಹಾಗಾಗಿ ಈ ಥರ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಒಂಚೂರು ಬೆಳಗ್ಗೆ ಬೇಗ ಮಾಡ್ಬೋದು. ಹುಷಾರಿಲ್ಲದೆ ಇರೋದಕ್ಕೂ ಅದಕ್ಕೂ ಏನಾರ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಅಡುಗೆ ತಿಂಡಿ ಮಾಡ್ಬೋದು ಅಂತ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಬೇಗ ಬೇಗ ಬಟಾಣಿ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಬಟಾಣಿನೂ ಅಷ್ಟೇ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ. ಬೆಳ್ಳುಳ್ಳಿ ಅಂತೂ ಮಾತೇ ಆಡೋಂಗಿಲ್ಲ, ಅಷ್ಟು ರೇಟ್ ಆಗಿದೆ ಬೆಳ್ಳುಳ್ಳಿ ಶುಂಠಿ ಎಲ್ಲ. ಸೊ ನೆಕ್ಸ್ಟ್ ಡೇ ಬಂದು ನಮ್ಮ ಮನೆ ಹತ್ರ ಹೀಗೆ ಗಣೇಶನ ಕುಂಡ್ರಿಸಿದ್ರು. ಶನಿವಾರದ ಬ್ಲಾಗ್ ಇದು ಆ್ಯಕ್ಚುಲಿ. ಹೋಗಿದ್ವಲ್ಲ ಅಂತ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ. ಮನೇಲಿ ಇದ್ದು ಬೋರ್ ಆಗುತ್ತೆ, ಹಾಗಾಗಿ ಗಣಪತಿ ಕುಣಿಸಿರ್ತಾರಲ್ವ ಆ ಕಡೆ ಈ ಕಡೆ ರೋಡಲ್ಲಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ತುಂಬ ಚೆನ್ನಾಗಿ ಮಾಡಿದರು, ಸಖತ್ತಾಗಿ ಮಾಡಿದರು ಡೆಕೋರೇಷನ್ ಎಲ್ಲ. ಹಾಗೆ ತಿರುಗಾಡ್ಕೊಂಡು ನೋಡ್ಕೊಂಬಂದೆ. ನನ್ನ ಮಗ ಅಲ್ಲಿ ಆಗ್ತಾರಲ್ಲ ಸೌಂಡು, ಆ ಸೌಂಡ್ಗೆ ಅರ್ಧ ಅಳ್ತಾನೆ. ಹಾಗಾಗಿ ಇನ್ನು ಎತ್ತುತ್ತಾರೇನೋ ಇವತ್ತು ಗಣಪತಿನ ಗೊತ್ತಿಲ್ಲ. ಹಾಗಾಗಿ ತಮಟೆಯಲ್ಲಿ ತರಿಸಿಟ್ಕೊಂಡಿದ್ರು. ಇನ್ನು ಗಲಾಟೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಬಂದ್ಬಿಟ್ವಿ. ನನ್ನ ಮಗಳಿಗೆ 20 ರೂಪಾಯಿ ಕೊಟ್ಬಿಟ್ಟು ಹುಂಡಿಗೆ ಹಾಕ್ಬಿಡಮ್ಮ ಅಂದ್ಬಿಟ್ಟು ಹಾಕಿಸ್ಬಿಟ್ಟು ಬಂದ್ವಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಇವನು ಅಳ್ತಾನೆ, ಏನೂ ನಿಂತ್ಕೊಂಡು ನೋಡೋಕ್ಕೆ ಬಿಡೋಲ್ಲ. ಹಾಗಾಗಿ ಹಾಗೆ ಒಂದೆರಡು ಫೋಟೋಗಳನ್ನ ಕ್ಲಿಪ್ಪಿಂಗ್ಸ್ನ ತೆಗೆಸ್ಕೊಂಡೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ.